ಕನ್ನಡಕ್ಕೆ ರಾಷ್ಟ್ರ ಭಾಷೆಗಳ ಮಟ್ಟದ ಗೌರವ ತಂದ ವ್ಯಕ್ತಿ ಯಾರು? ಅವರು ಕವಿ ಮಾತ್ರ ಅಲ್ಲ, ಒಂದು ಚಳವಳಿ. ಅವರೇ ಕುವೆಂಪು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 1904. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಗ್ರಾಮ. ಮಲೆನಾಡಿನ ಪ್ರಕೃತಿ, ಕಾಡು, ನದಿ ಇವೆಲ್ಲವೂ ಅವರ ಸಾಹಿತ್ಯಕ್ಕೆ ಆತ್ಮವಾಯಿತು. ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು. ಶಿಕ್ಷಣವೇ ಸಮಾಜ ಬದಲಾಯಿಸುತ್ತದೆ ಎಂಬ ನಂಬಿಕೆ ಅವರದ್ದು. ಕನ್ನಡವನ್ನು ಶಿಕ್ಷಣದ ಭಾಷೆಯನ್ನಾಗಿಸಲು ಹೋರಾಡಿದ ಮಹಾನ್. ಕುವೆಂಪು ಕವಿ ಮಾತ್ರ ಅಲ್ಲ, ತತ್ವಜ್ಞಾನಿ ಮತ್ತು ಚಿಂತಕ. ಅವರು ಕೊಟ್ಟ ಮಹಾ ಆಲೋಚನೆ ವಿಶ್ವಮಾನವ. ಎಲ್ಲರೂ ಸಮಾನರು, ಮಾನವತೆ ಧರ್ಮಕ್ಕಿಂತ ಮೇಲು. ಇದು ಕುವೆಂಪು ಚಿಂತನೆ. ಅವರ ಮಹಾಕೃತಿ ಶ್ರೀರಾಮಾಯಣ ದರ್ಶನಂ. ಈ ಕೃತಿಗೆ ಕನ್ನಡಕ್ಕೆ ಮೊದಲ ಬಾರಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದರಿಂದ ಕನ್ನಡ ಸಾಹಿತ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿತು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಸೇರಿದಂತೆ ಅಪಾರ ಗೌರವಗಳು. ಅವರು ಸಾಬೀತುಪಡಿಸಿದರು, ಕನ್ನಡ ಚಿಕ್ಕ ಭಾಷೆ ಅಲ್ಲ, ಅದು ಮಹಾನ್ ಭಾಷೆ. ಕುವೆಂಪು ಕವಿ ಮಾತ್ರ ಅಲ್ಲ, ಕನ್ನಡದ ಆತ್ಮ. ನಿಮಗೆ ಕನ್ನಡದ ಮೇಲೆ ಹೆಮ್ಮೆ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡ ವಿಶ್ವಮಾನವ ಫಾಲೋ ಮಾಡಿ. ಇತಿಹಾಸ ಲೋಕ.